ನಿಮ್ಮ ಹಳೆ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ 187ನೇ ವಿಶ್ವ ಛಾಯಾಗ್ರಹಣ ದಿನಾಚರಣೆಯನ್ನು ಅತ್ಯಂತ ವಿಜೃಂಭಣೆಯಿಂದ ಆಚರಿಸಲಾಯಿತು. ಹುಬ್ಬಳ್ಳಿಯ ಫೋಟೋಗ್ರಾಫರ್ ಮತ್ತು ವಿಡಿಯೋಗ್ರಾಫರ್ ಅಸೋಸಿಯೇಷನ್ ವತಿಯಿಂದ 3000 ಮಠದ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದ್ದ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವರ್ಣ ಗ್ರೂಪ್ ಆಫ್ ಕಂಪನಿಯ ಮಾಲೀಕರು ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ CHVSV ಪ್ರಸಾದ್ ವಿದ್ಯುಕ್ತವಾಗಿ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಸಾಧಕ ಛಾಯಾಗ್ರಾಹಕರಿಗೆ VSV ಪ್ರಸಾದ್ ಹಾಗೂ ಶಾಸಕ ಮಹೇಶ್ ಟೆಂಕಿನಕಾಯಿ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಿದರು. ವಿಶ್ವ ಫೋಟೋಗ್ರಫಿ ದಿನದ ಅಂಗವಾಗಿ ಆಯೋಜಿಸಿರುವಂಥ ಈ ಒಂದು ಸುಂದರವಾದ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರುವಂಥ ನಮ್ಮ ನೆಂಬಯಲದ ಮೆಚ್ಚಿನ ಯುವ ನಾಯಕರು ಸೆಂಟ್ರಲ್ ಕ್ಷೇತ್ರದ ಶಾಸಕರಾಗಿರುವಂಥ ಶ್ರೀ ಮಹೇಶ್ ಟೆಂಗಿನಕಾಯಿ ಅವರೇ, ಈ ಒಂದು ಸಂಸ್ಥೆಯ ಗೌರವಾಧ್ಯಕ್ಷರಾಗಿರುವಂಥ ಸಂಸ್ಥಾಪಕ ಅಧ್ಯಕ್ಷರಾಗಿರುವಂಥ ಹಿಂದೂಧರ್ ಶಾಲೆ ಅವರೇ, ಗೌರವಾಧ್ಯಕ್ಷರಾಗಿರುವಂಥ ಕಿರಣ್ ವಾಕ್ಲೆ ಅವರೇ, ಅಧ್ಯಕ್ಷರಾಗಿರುವಂಥ ದಿನೇಶ್ ದಾಪಡೆ ಅವರೇ ಮತ್ತು ಈ ಒಂದು ಸಂಘದ ಇತರ ಪದಾಧಿಕಾರಿಗಳೇ ಮತ್ತು ಸಂಘದ ಬೆನ್ನೆಲುಬಾಗಿರುವಂಥ ಎಲ್ಲ ಸಂಘದ ಸದಸ್ಯರೇ, ನಾನು ಯಾಕೆ ಮಾತಾಡ್ತೀನಿ ಅಂದರೆ ಮಹೇಶ್ ಟೆಂಗಿನಕಾಯಿ ಅವರು ಮಾತಾಡಿದ್ರೆ ಮತ್ತು ನನಗೆ ಮಾತಾಡಲಿಕ್ಕೆ ಏನು ಉಳಿಸಿಲ್ಲ. ಅದಕ್ಕೆ ಫೋಟೋಗ್ರಫಿ ಅಂದರೆ ಅರ್ಧ ಹೇಳಿದ್ದಾರೆ ನಿಮ್ಮ ಅಧ್ಯಕ್ಷರು. ನಿಮ್ಮ ಫೋಟೋಗ್ರಾಫರ್ಸ್ ಒಂದು ಬೆಲೆ ನಿಮಗೆ ಗೊತ್ತಿಲ್ಲ. ಯಾಕಂದರೆ ಇಡೀ ಪ್ರಪಂಚದಲ್ಲಿರುವಂಥ ಎಲ್ಲ ಸಾರ್ವಜನಿಕರು ಅವರ ಜೀವನ ಪರ್ಯಂತ ನೆನಪುಗಳನ್ನು ಕೊಡುವಂಥ ವ್ಯಕ್ತಿಗಳು ಯಾರಾದಂದರೆ ನೀವೇ ಫೋಟೋಗ್ರಾಫರ್ಸ್. ವರ್ಲ್ಡ್ ಫೋಟೋಗ್ರಫಿ ಡೇ ಸೆಲೆಬ್ರೇಷನ್ ಅದ ಈ ಕಾರ್ಯಕ್ರಮವನ್ನು ಗುರುಗಳು ಬಂದು ಉದ್ಘಾಟನೆ ಮಾಡಿದ್ದಾರೆ. ಈಗಾಗಲೇ ಗುರುಗಳು ಬಂದು ಉದ್ಘಾಟನೆ ಮಾಡ್ತಿದ್ದಾರೆ. ಇದೀಗ ತಾನೇ ಮಾತಾಡ್ತಕ್ಕಂಥ ನನ್ನ ಆತ್ಮೀಯರು ಮತ್ತು ಕೊಡುಗೈ ದಾನಿಗಳನ್ನು ಕೂಡ ತಪ್ಪಿಲ್ಲ ಶ್ರೀ VSV ಪ್ರಸಾದ್ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ಶ್ರೀ ಹಿಂದೂಧರ್ ಸಾಲಿ ಅವರೇ, ಕಿರಣ್ ಆತ್ಮೀಯರಾಗಿರ್ತಕ್ಕಂಥ ಕಿರಣ್ ಬಾಗ್ಲೆ ಅವರೇ, ದಿನೇಶ್ ಅವರೇ ಹಾಗೂ ಇನ್ನಿತರ ವೇದಿಕೆಗಳು ಉಪಸ್ಥಿತಕ್ಕಂಥ ಎಲ್ಲ ಗಣ್ಯರೇ ಸೇರಿರ್ತಕ್ಕಂಥ ಆತ್ಮೀಯ ಬಂಧುಗಳು ಮಾಧ್ಯಮದ ಮಿತ್ರರೇ, ಇವತ್ತು ಇಡೀ 187ನೇ ವರ್ಲ್ಡ್ ಫೋಟೋ ಜಗತ್ತಿನ ಎಲ್ಲ ಫೋಟೋಗ್ರಾಫರ್ಸ್ ಡೇಗಳಲ್ಲಿ ಕೂಡ ಆಗ್ತಾಯಿದೆ. ಬಹುಶಃ ಇವತ್ತು ದಿವಸದಾಗ ಈ ಡೇ ಇಲ್ಲ ಅಂತ ನಮಗಿದೆ. ಇವತ್ತು ಫಾದರ್ಸ್ ಡೇ, ಮದರ್ಸ್ ಡೇ, ಗ್ರ್ಯಾಂಡ್ ಫಾದರ್ ಡೇ, ಗ್ರ್ಯಾಂಡ್ ಮದರ್ ಡೇ ಅಂತೇಳಿ ಬಂದು ಕಿರಣ್ ಕಡೆ ಫೋಟೋಗ್ರಾಫರ್ಸ್ ಡೇನೂ ಮಾಡಿಬಿಟ್ಟವಲ್ಲ ಕಡೆ. ಅಂದರೆ ಫೋಟೋಗ್ರಾಫರ್ಸ್ ಡೇನೂ ಕೂಡ ಆಗೋ ಮುಖಾಂತರ ಅವರ ನೋವು ನಲಿವು ಎಲ್ಲವನ್ನು ಕೂಡ ಒಂದು ಕಡೆ ಹಾಕಿಕೊಳ್ಳೋದು ಮತ್ತು ಇವತ್ತು ಜಗತ್ತು ಭಾಳ ಫಾಸ್ಟಾಗಿ ಮುಂದೆ ಹೋಗ್ತಾ ಇದೆ. ನಾವೆಲ್ಲರೂ ಕೂಡ ಕಾಲಕ್ಕೆ ತಕ್ಕಂತೆ ಬದಲಾವಣೆಯನ್ನು ಕೂಡ ಮಾಡಬೇಕು. ಮೊದಲು ಒಂದು ಟೈಮ್ ಇತ್ತು, ನಿಮ್ಗೆ ಅದು ಫೋಟೋ ತೆಗೆದಂತಾದ್ಮೇಲೆ ಅವರ ಎಡಕ್ಕೆ ಕೊಡ್ರಿ, ಬಲಕ್ಕೆ ಕೊಡ್ರಿ, ಸ್ವಲ್ಪ ಕೊಂಡು ಕೆಳಗೊಂಡು ಸ್ವಲ್ಪ ಹಿಂಗೆ ಕೊಡ್ರಿ ಅಂತೇಳಿ ಎಲ್ಲ ತೆಗೆದು ಈಗೇನಿಲ್ಲ. ನೀವು ನಿಂತರಿಂದ ತಾವು ಬಳಸೋದು ಮಾಡಿನೂ ಕೊಡುವಂಥ AI ಮುಖಾಂತರ ಯಾರು ಮೇಲೆ ಬೇಕು ಜೋಡಿಸ್ಬೇಕು ಅಂತ ಸೆಟೆಕ್ ಫೋಟೋಗ್ರಫಿ ಬಂದ್ಬಿಟ್ಟೈತೆ.